ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ, ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೆಲ್ಲ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ರು. ಈಗ ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನಾಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತಾರೆ, ಗೀತಂಗೆ ಹೇಳ್ದಿಲ್ಲ ಹೇಳ್ಬಿಡೋಣ, ಆವಾಗ ಓಪನ್ ಅಪ್ ಆಗಿ. ಬಟ್ ದೇವರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟನು, ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು ಎಲ್ಲ ಫಸ್ಟ್ ನನಗೆ ಒಂದು ಕೌಶಿ ಥರ ಇದ್ದರು, ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ದ ವೇ ದೇ ಟ್ರೀಟೆಡ್ ನಾನು ಇನ್ನೊಬ್ಬರು ಆಗ್ಬೋದು ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಇನ್ನೊಂದು ಲೇಡಿ ಯೋಗಿತಾ ಅಂತ ಒಬ್ಬರು. ಅವರು ಯಾವಾಗಲೂ ಕೀಮೋ ಬರಬೇಕಾರೆಲ್ಲ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಯಾವಾಗ ಕೇಳೋ ನೋವಿತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲೇ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡು. ಅದಾದಮೇಲೆ ಡಾಕ್ಟರ್ ಮನೋರನ್ನು ಮಯಾಮಿಲಿ ಆಪ್ರೇಷನ್ ಮಾಡ್ತಾರೆ. ಅಮ್ಮ ಬಟ್ ಸಪೋರ್ಟ್ ಇತ್ತಮ್ಮ, ಸಪೋರ್ಟು ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿವಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರೂ ದೇ ವರ್ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಒಂಥರ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನೇನು ನಡೀತು ಅಂತ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ. ಐ ಥಿಂಕ್ ಟಚ್ ವುಡ್ ಇವತ್ತಿವೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಒಂದು ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಶಿವಣ್ಣ, ಈ ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಲ್ಲೋ ಈ ಥರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಹ್ಯಾಕ್ ಮಾಡ್ತಾರೆ, ಫೈಟ್ ಮಾಡ್ತಾರಲ್ಲ ಅನ್ನೋ ಅಭಿಮಾನಿಗಳು ಕುತೂಹಲ ಇತ್ತು. ಬಟ್ ಅದು ಮತ್ತೆ ಆ್ಯಕ್ಚುಲಿ ಈಗ ಸಿನಿಮಾಗಳು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು, ಏನಂತ ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟಲ್ಲಿ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A ಫಾರ್ ಅನ್ನೋದು ಯಾವಾಗ ಅಂತ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ 2-3 ಸಿನಿಮಾ ಇದೆ, ಅದಾದಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿ. ನೋಡಿ ಹೇಮಂತ್ ಅವರು ಡಿಸೈನ್ ಮಾಡಿರ್ತಾರೆ, ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿ ಹೇರ್ ಸ್ಟೈಲ್ ಮಾಡಿ, ಅದು ಅವರ ಮೀಸೆ ಎವ್ರಿಥಿಂಗ್ ಆ್ಯಂಡ್ ಮೇಕಪ್ ನಾನೇ, ಆ್ಯಂಡ್ ಸಾಗರ್ ಅಲ್ಲ ಕಾಸ್ಟ್ಯೂಮ್ ಮಾಡಿದ ಸಾಗರ್. ಅದೇ ರೆಟ್ರೋ ಲುಕ್, ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಕಾಣಿಸ್ಬೇಕು. ನನಗೆ ಗೊತ್ತಿಲ್ಲ ಅದು ಏನು. ಯಾವಾಗಲೂ ಈ ಪ್ರಶ್ನೆಗೆ ಅಂದರೆ ಈ ಪ್ರಶ್ನೆ ಅಷ್ಟು ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಲ್ಲ. ಅವ್ರು ನಮ್ಮ ಮಾಡಿರೋದಿದೆಯಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು. ಈ ಡಾಕ್ಟರ್ ವಿ ಕೆ ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನೂ ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತಾಗಿ ಕಾಣ್ತೀರಿ, ಯಾಕೆ ಇಲ್ಲ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿದ್ರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್ ಮೀ. ಸೊ ನನಗೆ ಪುಣ್ಯ ಮಾಡಿ ಅದು ಮನೋಹರ್ ಅವ್ರು US ಅಲ್ಲಿ ಇದ್ರೂ ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವೀಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ಥರ ಮೈಂಟೈನ್ ಮಾಡಿ.
ಎಲ್ಲ ಇರಬೇಕಾದ್ರೆ ಜೊತೆಲಿ ಅಭಿಮಾನಿ ಎವ್ರಿಬಡಿ ಈಸ್ ಕನ್ಸರ್ನ್. ನಾನು ಕೇಳಿದ್ದೆ ನಾವು ಡಾಕ್ಟರ್ ಏನು ಐ ಡೋಂಟ್ ನೋ. ಐ ಲವ್ ದೆಮ್ ಅಂಡ್ ದೇ ಲವ್ ಮೀ. ಶಿವಣ್ಣ ಎನರ್ಜಿಗೆ ಒಂದು ಯಾಕೆಂದರೆ ನಿಖರ ಒಬ್ಬ ಸ್ಟಾರ್ ಈ ಥರ ಕಾಯಿಲೆಗಳು ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ತುಂಬ ಇದಾಗಿರ್ತಾರೆ. ಆದರೆ ಶಿವಣ್ಣ ಒಂದು ಮಾದರಿಯಾಗಿ ಜನರು ಸ್ಪರ್ಧೆ ಆದ ಸೊ ಆ ಚಾಲೆಂಜ್ ಮತ್ತು ಅವರೆಲ್ಲ ಸಪೋರ್ಟ್ ಗೀತಕ್ಕ ಇಲ್ಲ ಅವರ ದೇವಲ್ಲ ಬ್ಯಾಕ್ ಬೋನ್. ಇವತ್ತು ನಾನು ಇಷ್ಟು ಮಾತ್ರ ಚೇತರಿಸ್ಕೊಂಡಿದ್ದೀನಿ ಆ್ಯಂಡ್ ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆದರೂ ಕುಗ್ತೀವಿ, ನಾನು ಕುಗ್ಗಿದ್ದೀನಿ. ಹಾಂ ಆಗಿದೆ, ಬಟ್ ಅದನ್ನು ಅವರು ಜೊತೆಲೇ ಇದ್ದು ಯಾವತ್ತೂ ಅದು ನಾನು ಕುಗ್ಗೋಕ್ಕೆ ಹೋಗಿಲ್ಲ. ಆ್ಯಂಡ್ ಇಂಡಸ್ಟ್ರಿನ ಅಷ್ಟೇ. ಅರ್ಜುನ್ ಜನ ಶೂಟ್ ನಡೀತಾ ಇತ್ತು ಅವಾಗ, ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಜನ ಕ್ಲೈಮ್ಯಾಕ್ಸ್ ಶೂಟ್ ಇದ್ವಿ. ನೀವು ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪನೂ ಗೊತ್ತಾಗುತ್ತೆ, ಅಷ್ಟು ಮಟ್ಟಿಗೆ ನನ್ನ ಕೈ ಮಾಡ್ತಿಲ್ಲ. ಅದೇನಂದರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಂತಂದರೆ ನಮ್ಗೆ ಗೊತ್ತಿದ್ರೆ ಒಂದು ದೇವರ ಆಶೀರ್ವಾದ. ಸಿನಿಮಾಗಳ ಸಂಖ್ಯೆನೇ ಜಾಸ್ತಿ ಇದೆ. ಅಂದರೆ ನಮ್ಮಲ್ಲಿ ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಇದೆ. ಯಾಕೆಂದರೆ ಈಗ ಬರ್ತಡೆ ಒಂದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಲ್ಲ, ಅದು ಪ್ರತಿ ಸಿನಿಮಾದಲ್ಲೂ ಒಂದೊಂದು ದುಡ್ಡನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈಗ ಟಗರು 2 ಬರ್ತಾರೆ, ಆಪರೇಷನ್ ಡ್ರೀಮ್ ಬೇರೆ ಇದೆ ಭಾರತದಲ್ಲಿ. ಸೊ ಈ ಥರ ಬರವಣಿಗೆಗೆ ಅಂತ ನಿಮಗೆ ಒಪ್ಪ ಬರ್ತಾ ಇದೆ ಒಂದಷ್ಟು ಜನಗಳು. ಈ ಥರ ಶಿವಣ್ಣ ನನ್ನ ಪಾತ್ರಕ್ಕೆ ಇದನ್ನಾಗಿದ್ದಾರೆ ಅಂತ ಪ್ರತಿ ಸರಿ ನಾವು ವೆರೈಟಿ ಗೊತ್ತೇ. ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಇದೆ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು. ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದೊಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಇವಾಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಮಾಡೋರು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದೆ, ಪುಣ್ಯ ಮಾಡಿದೆ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಹುಟ್ಟಿಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಈ ರೀತಿ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದರೆ ಒಂದು ಇರ್ಬೋದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಸಬ್ಜೆಕ್ಟ್ ಏನು ರೆಡಿ ಇಲ್ಲ. ಐ ಥಿಂಕ್ ಮನಸ್ಸಿದ್ರೆ ಮಾರ್ಗಮ್ಮ ಅಷ್ಟೇ. ಮನಸ್ಸು ಮಾಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ನನಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ರೀತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್. ಈಗ ಜನಗಳು ಆಗಿನ ನಿಜ ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಒಂದು ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ತೇನೆ. ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದರೆ ಆಲ್ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಹೇಳ್ತೀನಿ. ಅದು ನೋಡಿ ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕು 18th ಎಕ್ಕ ರಿಲೀಸ್ ಆಗ್ತದೆ. ಯುವ ಪಿಕ್ಚರ್ ಅದು ಮಗಂದು ಅದನ್ನು ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಾಗಬೇಕು. ಜೊತೆ ಕಿರೀಟಿ ಜೂನಿಯರ್ ಅವನು ಆ ಥರ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಎಲ್ಲ ಯಂಗ್ಸ್ಟರ್ಸ್ ಬರಬೇಕು ಅಮ್ಮ. ಹಾಂ ಅದೇ ಎಲ್ಲ ಸಿನಿಮಾ ಚೆನ್ನಾಗಾಗಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ಮದೇನೆ, ಈ ಕಡೆ ಸೈಡ್ ಕಾವೇರಿ ನಮ್ಮದೇನೆ. ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಚೆನ್ನಾಗಿ ಹೋಗ್ಬೇಕು. ಶಿವಣ್ಣ ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ, 40 ವರ್ಷದ ಜರ್ನಿಗೆ ಶಿವಣ್ಣ 3 ದಿನ ಓಡೋ ಸಿನಿಮಾ ಮಾಡಿದ್ರಲ್ಲ, 3 ತಲೆಮಾರು ಮೆಚ್ಚಿಸಿರುವಂಥವ್ರು ಅಂತ. 3 ತಲೆಮಾರು ಮೆಚ್ಚಿಸಿರುವಂಥ ನಾಯಕ ಇದ್ರೆ ಅದು ನೀವು ಮಾತ್ರ ಅಂತ. ನಾವು 40 years ಕಂಪ್ಲೀಟ್ ಆಗಿದೆ. ಅದೊಂದು ಸಂಭ್ರಮ ಅಂತ. 40 years ಕಂಪ್ಲೀಟ್ ಆಗಿರೋದು ಇಂಡಸ್ಟ್ರಿನಲ್ಲಿ, 40 years ಕಂಪ್ಲೀಟ್ ಆಗಿರೋದು. ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನನಗೇನು ದೇವ್ರ ಕೇಳ್ಕಷ್ಟೇ ಚೆನ್ನಾಗಿ ಆಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಕೇಳ್ತಾರೆ ಅಷ್ಟೇ. ಅದು ಅದನ್ನು ಈಸಿಲಿ ಇನ್ನೊಂದು ಮರ್ತಿದ್ದೆ, ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ಲಿ. ಇದರಲ್ಲಿ ಮಧು ಅವ್ರ ಇದು ಭಾಳ ಚೆನ್ನಾಗಿ ನಾ ಯಾವತ್ತೂ ಮರೆಯೋಕ್ಕಲ್ಲ ಮಧುನ. ಭೀಮಣ್ಣ ಇನ್ನೊಬ್ಬರಿದ್ದಾರೆ, ಅವರು ಅಷ್ಟೇ. ಮಧು ಗೀತಾ ಅವ್ರ ಮಾವ, ಅವರು ಅಷ್ಟೇ. ಇನ್ನೊಬ್ಬರು ವರುಣ್ ಅಂತ, DKD, ರಕ್ಷಿತಾ, ವರುಣ್, ಚಿನಿ ಪ್ರಕಾಶ್, ವಿಜಯ ರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದಾರೆ.
ಟ್ರೈಲರ್ ಟು ಅಪ್ಡೇಟ್ ಏನು ಟ್ರೈಲರ್ ಟು ಹಾಂ ಆಲ್ರೆಡಿ ಶುರು ಆಗಿದೆ ಆಗಸ್ಟಿಂದ ಹಾಂ ಒಂದು ಏನೋ ಕೇಳ್ಬೇಕಾದ್ರೆ ಹ್ಯಾಪಿ ಬರ್ಡೇ ಅಂಕಲ್ ಒಂದು ನಿಮಿಷ ಮಾತಾಡ್ಕೊಂಡು ಥ್ಯಾಂಕ್ ಯು ಮಾರ್ಗೇಶ ಲವ್ ಯು ಅಕ್ಕ ಇನ್ನೊಂದು ಮಾತು ಅಣ್ಣ ಬರ್ಡೇ ದಿನ ಒಂದು ತುಂಬ ದೊಡ್ಡ ಸವಾಲು ಈಗ ಮತ್ತೆ ಸಂಭ್ರಮದ ದಿನ ನಿಮ್ಮ ಮಾತು ಒಂದೆರಡು ನಿಮಿಷ ಏನಿಲ್ಲ ಎಲ್ಲ ನಿಮಗೆ ಅಭಿಮಾನಿಗಳೇ ಮತ್ತು ದೇವರಿಗೆ ಈಸಿಯರ್ ಟು ಇವತ್ತು ಅವ್ರು ಇಲ್ಲಿದ್ದು ಇದೆಲ್ಲ ಮಾತಾಡ್ತಾ ಇದ್ರಿಂದ ಡಾಕ್ಟರ್ಸು ದೇವ್ರದ ರೂಪದಲ್ಲಿ ಬಂದುಬಿಟ್ಟು ಅವ್ರನ್ನ ಕಾಪಾಡಿದ್ದಾರೆ ಅಂತ ಅಂದ್ಕೊಂಡು ಯಾವ ಪಾತ್ರ ನಿಮಗೆ ತುಂಬ ಕಾಣುತ್ತೆ ಅಣ್ಣನ ಸಿನಿಮಾ ಇದು ಯಾವ ಪಾತ್ರ ಅಣ್ಣ? ರಣರಂಗ ಆಮೇಲೆ ಅಣ್ಣ, ಅದೇನಾ ಮತ್ತೆ ಚೇಂಜ್ ಆಗಿದೆ ಅಂತ ಅಕ್ಕ. ರಣರಂಗ ಆಮೇಲೆ ಬಾಬಾ ಬಾಂಬೈದಲ್ಲಿ ಹೌದಾ ಅದನ್ನ ಆಮೇಲೆ ವಿಚಾರಿಸ್ಬೇಕು ಅದು ಅವ್ರು ಹೇಳಿದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತಿದೆ ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಫೈನಲಿ ಏನು ಗಿಫ್ಟ್ ಕೊಟ್ರೆ ಅಕ್ಕ? ನಾನು ಹೇಳಿಲ್ಲ ಏನ್ ಗಿಫ್ಟ್ ಕೊಟ್ರಿ ಯಾರಿಗೆ ಅವ್ರಿಗೇನು ಬೇಕು ಎಲ್ಲನೂ ಕೊಡ್ತೀವಿ ನಾವು ಕೊಡಬೇಕು ಅವರೇ ಕೊಡಬೇಕು once again happy birthday ಅಣ್ಣ. ಥ್ಯಾಂಕ್ ಯು